ಆನಂದ ಫಿಲ್ಮ್ಸ್ ಮತ್ತು ದ ಮಂಗಳೂರಿಯನ್ಸ್ ಲಾಂಛನದಲ್ಲಿ ರಾಮ್ ಶೆಟ್ಟಿ ಅರ್ಪಿಸುವ ಮುಂಬೈಯಲ್ಲಿರುವ ಕಾರ್ಕಳ ಮೂಲದ ದಯಾನಂದ ಶೆಟ್ಟಿ ನಿರ್ಮಾಣ ಸಂತೋಷ್ ಶೆಟ್ಟಿ ನಿರ್ದೇಶನದಲ್ಲಿ ತಯಾರಾದ ಯಾನ್ ಸೂಪರ್ ಸ್ಟಾರ್ ತುಳು ಚಲನಚಿತ್ರವು ಸೆಪ್ಟೆಂಬರ್ 22ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ದಯಾನಂದ ಶೆಟ್ಟಿ ಅವರು ಮಾತನಾಡಿ, ಯಾನ್ ಸೂಪರ್ ಸ್ಟಾರ್ ಸಿನಿಮಾ ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್, ಸುಳ್ಯದಲ್ಲಿ ಸಂತೋಷ್ ಚಿತ್ರಮಂದಿರ, ಮಂಗಳೂರಿನಲ್ಲಿ ರೂಪವಾಣಿ ಭಾರತ್ ಸಿನಿಮಾಸ್, ಪಿವಿಆರ್ ಸಹಿತ ಜಿಲ್ಲೆಯಾದ್ಯಂತ ಚಿತ್ರಮಂದಿರದಲ್ಲಿ ಸಿನಿಮಾ ತೆರೆ ಕಾಣಲಿದೆ. ತುಳು ಸಿನಿಮಾ ರಂಗಕ್ಕೆ ಯಾನ್ ಸೂಪರ್ ಸ್ಟಾರ್ ಮೂಲಕ ಒಂದು ಸದಭಿರುಚಿಯ ಚಿತ್ರ ಲಭಿಸಲಿದೆ. ಕುಟುಂಬ ಸಮೇತ ಸಿನಿಮಾ ವೀಕ್ಷಿಸಬೇಕಾಗಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಚಿತ್ರದಲ್ಲಿ ಪ್ರಮುಖವಾಗಿ ಜನಮನ್ನಣೆ ಪಡೆದಿರುವ ಸಿಐಡಿ ಧಾರಾವಾಹಿಯ ಮುಂಬೈ ಕಲಾವಿದರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರಗಳಾಗಿ ಅಭಿನಯಿಸಿದ್ದಾರೆ. ದಯಾನಂದ ಶೆಟ್ಟಿ, ಹರೀಶ್ ವಾಸು ಶೆಟ್ಟಿ, ಸಾಯಿ ಬಲ್ಲಾಳ್ರೊಂದಿಗೆ ತುಳುನಾಡಿನ ಖ್ಯಾತ ಕಲಾವಿದರಾದ ಕುಸಲ್ದರಸೆ ನವೀನ್ ಡಿ ಪಡೀಲ್, ನವರಸರಾಜೆ ಭೋಜರಾಜ್ ವಾಮಂಜೂರು, ಕಾಂತಾರ ಚಲನಚಿತ್ರದಲ್ಲಿ ಉತ್ತಮ ಪಾತ್ರ ನಿಭಾಯಿಸಿದ ಮಾನಸಿ ಸುಧೀರ್, ಅನುಷಾ, ಅಶೋಕ್ ಪಕ್ಕಳ, ಮಾಸ್ಟರ್ ಅತೀಶ್ ಶೆಟ್ಟಿ, ಮಾಸ್ಟರ್ ಆರು ಶಿವ್ ಪೂಜಾರಿ, ಕುಮಾರಿ ಶ್ರೀಯಾ ಹೆಗ್ಡೆ ಮೊದಲಾದವರು ತಾರಾಂಗಣದಲ್ಲಿದ್ದಾರೆ. ಫಿಲ್ಮ್ ದ ನೆಟ್ ಜನಕ್ಲೆಗೆ ನಮ್ಮ ಇನಿಕೊಡದ ಹೊಸ ಜನರೇಷನ್ಗೆ ನಮ್ಮ ಒಂಜಿ ಬಂಗೋಡು ಬಂದಾಗ ನಮ್ಮ ಇಂಚೆ ಡಿಸಿಷನ್ ಒಂಜಿ ಪಕ್ಕೋಡು ಡಿಸಿಷನ್ ದೈತನ್ವ ಅವು ಡಿಸಿಷನ್ ರಾಂಗ್ ಆಪನ್ ಕೆಲಸತ್ತಿ ಐತ ಮಿತ್ತು ಒಂಜಿ ಮೆಸೇಜ್ ಉಂಟು ಫಿಲ್ಮ್ ಕಾಮಿಡಿ ಎಂಕುಲು ಫೋಸ್ಟ್ ಕಾಮಿಡಿ ದಾಲೆಜ್ಜಿ ಕಾಮಿಡಿ ಮಲ್ಪೊಡಂದು ಕಾಮಿಡಿ ಮಲ್ದಿಜ ಸಿಚುವೇಶನಲ್ ಕಾಮಿಡಿ ಉಂಟು. ನವೀನ್ ಪಡೀಲ್ ಉಲ್ಲೇರು, ಭೋಜರಾಜ್ ವಾಮಂಜರ್ ಉಲ್ಲೇರು, ಮಾನ್ಸಿ ಸುಧೀರ್ ಉಲ್ಲೋಲು ಬೊಕ್ಕ ಇಂಕೆಲ್ಲ ಮುಲ್ತ ಒಂಜಿ ರಡ್ಡ್ ಬಾಲ ಕಲಾಕಾರ ಮಾಸ್ಟರ್ಸ್ ನಗಲ್ ಬಾರಿ ಆತೀಶ್ಲ ಬೊಕ್ಕ ಆರುಷ್ಲ ರಡ್ಡ್ ಜೋಕುಲು ಬಾರಿ ಶೋಕ್ ಕೆಲಸ ಮಲ್ದೇರು. तो ಮೊಗಲು ಕಾಮಿಡಿ ನವೀನ್ ಪಡೀಲ್ ಬ್ರಿಲಿಯಂಟ್ ಆಕ್ಟರ್, ವೆರಿ ಗುಡ್ ಆಕ್ಟರ್, ಭೋಜರಾಜ್ ವಾಮಂಜೂರ್ ಎಕ್ಸಲೆಂಟ್ ಆಕ್ಟರ್ಸ್. ಪುನಃ ಅಗಲ್ನ ಆಕ್ಟಿಂಗ್ ಇಡಗಲ್ ಇದ ಮುಟ್ಟ ಮಲ್ದಿನ ನಮ್ಮ ಕಾಮಿಡಿದ ಒಂಚೂರು ಪ್ಯಾಟರ್ನ್ ಬೇತಂಡು ಎಂಕಲ್ನ ಇಟ್ಟು ಬಾರಿ ಸಟಲ್ ಅಂಡ್ ಸಿಚುವೇಶನಲ್ ಉಂಟು. ಓವರ್ ದ ಟಾಪ್ ಮಲ್ಪರೆ ಪೋತಿದೆ ಅಂಕುಲು ಅಗಲ್ನ ಕಾಮಿಡಿ ಉಂಟು ಅಗಲು ಅಗಲಿನ ತೂನಗನೆ ನಂಗೆ ಒಂದು ಇಂಬಾರ್ ಪುನಃ ದಾದಂಡಲ್ಲಿ ಹೋಗಿ ಮಲ್ಪೆ ಪುನಃ ಸಿಚುವೇಶನಲ್ ಉಂಟು. ಸುದ್ದಿಗೋಷ್ಠಿಯಲ್ಲಿ ಚಿತ್ರನಟ ಉದ್ಯಮಿ ಹರೀಶ್ ವಾಸು ಶೆಟ್ಟಿ, ನಿರ್ದೇಶಕ ಸಂತೋಷ್ ಶೆಟ್ಟಿ, ಚಿತ್ರದ ಕ್ಯಾಮರಾಮನ್ ಕೃಷ್ಣರಾಜ್ ಕೋಟ್ಯಾನ್, ಚಲನಚಿತ್ರ ಹಂಚಿಕೆದಾರ ಬಾಲಕೃಷ್ಣ ರೈ ಕುಕ್ಕಾಡಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.